ಅತ್ತೆ, ನಾವು ನಾಡಿದ್ದು ಊರಿಗೆ ಹೋಗ್ತಾ ಇದ್ದೀವತ್ತೆ. ಅಯ್ಯ, ಯಾಕವ್ವ ಖುಷಿ ಇರ್ರಿ ಇನ್ನೊಂದು ಸ್ವಲ್ಪ ದಿನ. ಯಾಕವ್ವ, ನಮ್ಮ ಮನ್ಯಾಗ ಏನಾರ ಬೇಜಾರತ್ತಾನ ನಿಮ್ಗೆ? ನಮ್ಮ ಮನ್ಯಾಗ ಯಾರಿಂದರ? ಯಾಕವ್ವ? ಅಲ್ಲ ಖುಷಿ, ಒಂದು ತಿಂಗಳು ಇರ್ತೀನಂತ ಬಂದು ನೀವು ಇಷ್ಟು ಲಗುನ ಹೊಂಟಿರಲ್ಲ? ಅಯ್ಯೋ ಅತ್ತೆ, ಹಾಗೇನಿಲ್ಲ. ನಮಗೆ ಇಲ್ಲಿ ಬೇಜಾರು ಆಗಿಲ್ಲ, ಏನಿಲ್ಲ. ಆ್ಯಕ್ಚುಲಿ ನಮಗೆ ಈ ಮನೇನ, ಈ ಊರನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ ಒಂಚೂರು. ಅಲ್ಲ ಖುಷಿ, ಮತ್ತೆ ಎದಕ್ಕೆ ಹೊಂಟಿರಿ? ಇರ್ರಿ ಆರಾಮಾಗಿ ಇನ್ನೂ ಒಂದು ಸ್ವಲ್ಪ ದಿನ. ಅಯ್ಯೋ ಸರಸ್ವತಿ ಅವರೇ, ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇವ್ರಿಗೆ ಆಲ್ರೆಡಿ ಸ್ಕೂಲಿಂದ ಕಂಟಿನ್ಯೂ ಕಾಲ್ ಬರ್ತಾಯಿದೆ ಇವತ್ತಿಂದ. ಅದಕ್ಕೆ ಅವರು ನಾಡಿದ್ದಿಂದ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಆಗಲೇ ಶಾಲೆ ಚಲೋ ಆಗ್ಬಿಡ್ತಾನವ? ಹ್ಞೂ ಅತ್ತೆ, ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಅವರು ಇವತ್ತಿಂದನೇ ಜಾಯ್ನ್ ಆಗಬೇಕಾಗಿತ್ತು, ಮತ್ತಿಲ್ಲ 1-2 ಡೇಸ್ ಮತ್ತೆ ಎಕ್ಸ್ಟ್ರಾ ಲೀವ್ ತೊಗೊಂಡಿದ್ದಾರೆ. ಇಲ್ಲ ಸರ್, ಈ ಕಡೆ ಊರಿಗೆ ಬಂದಿದ್ದೀವಿ, 1-2 ಡೇಸ್ ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಒಂದಿನ ಇದ್ದು ನಾಡಿದ್ದು ಹೋಗ್ತಾ ಇದ್ದೀವಿ. ಅಯ್ಯೋ ಹೌದನ, ನಮ್ಗಂತೂ ಭಾಳ ಬೇಜಾರು ಹಾಕೊಂತೈತೆ ನೋಡವ್ವ ಈ ಸುದ್ದಿ ಕೇಳಿ. ನಿಜ ಹೇಳ್ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ದಿನ ಆರಾಮಾಗಿರ್ತೀರಿ, ಇಲ್ಲಿ ಇರ್ಬೋದು ಎಲ್ಲರೂ ಅಂತ ಅಂದ್ಕೊಂಡ್ರೆ ನೀವು ನೋಡಿದ್ರೆ ಆಗಲೇ ಹೊಕ್ಕಿನಿ ಅಂತ ಕೂತ್ಕೊಂಡಿರಲ್ಲ. ಇಲ್ಲ ಅತ್ತೆ, ನಿಜ ಹೇಳ್ಬೇಕಂದ್ರೆ ನಮಗೆಲ್ರಿಗೂ ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ. ಆದರೆ ಏನು ಮಾಡೋದು, ಆಫೀಸಿಂದನೂ ಸಿಕ್ಕಾಪಟ್ಟೆ ಕಾಲ್ ಬರ್ತಾಯಿದೆ ಡ್ಯಾಡಿಗೆ, ಸಾಗರ್ಗೆ. ಮತ್ತು ಇವ್ರದ್ದು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತು. ಚಿನ್ನಿದು ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅವ್ರ ಸ್ಕೂಲಿಂದನೂ ಕಾಲ್ ಮಾಡಿದರು. ಹಾಗಾಗಿ ನಾಳೆ ಒಂದಿನ ಇದ್ದು ನಾಡಿದ್ದು ಹೋಗ್ತಾ ಇದ್ದೀವಿ. ಅಯ್ಯೋ ಹೌದನವ. ಮತ್ತು ಈ ಶನಿವಾರ ಆಯ್ತವರ ಶಾಲೆ ರಜೆ ಎಲ್ಲ ಇರ್ತೈತಲ್ಲ, ಅವಾಗಾರ ಬಂದು ಹೋಗ್ತಾ ಇರವ, ನಮಗೂ ಖುಷಿ ಅನಿಸ್ತೈತಿ ನೀವು ಬರೋದು ಹೋಗೋದು ಮಾಡ್ತಾಯಿದ್ರೆ. ಅಯ್ಯೋ ಸರಿ ಆತೆ, ಬರೋದು ಹೋಗೋದು ಮಾಡ್ತಾ ಇರ್ತಿತ್ತು ರೀ. ಈಗ ಒಂದು ಸಲ ಬಂದು ಹೋದ್ವಲ್ಲ, ಗೊತ್ತಾಯ್ತು. ನೆಕ್ಸ್ಟ್ ಟೈಮಿಂದ ಬರೋದು ಹೋಗೋದು ಖಂಡಿತ ಮಾಡ್ತೀವಿ. ಹಂಗಾರೆ ನಾಳೆಗೆ ನಿಮ್ಗೆ ಒಂದು ಸ್ವಲ್ಪ ಊರಿಗೆ ಕಟ್ಕೊಂಡು ಹೋಗಕ್ಕೆ ಏನೇನು ಬೇಕು ನೋಡ್ರವ, ಅದನ್ನೆಲ್ಲ ಹೇಳ್ರಿ, ನಾಳೆ ಮಾಡಿಡ್ತೀನಂತ. ನಾಡಿದ್ದು ಒಯ್ಯಂತ್ರಂತ. ಸರಿ ಅತ್ತೆ, ಒಂದು ಸ್ವಲ್ಪ ನನಗೆ ಶೇಂಗಾ ಪುಡಿ ಜಾಸ್ತಿ ಮಾಡಿಕೊಡಿ. ಇವರಿಗೆ ಶೇಂಗಾ ಪುಡಿ ಅಂದ್ರೆ ಭಾಳ ಇಷ್ಟ. ಶೇಂಗಾ ಚಟ್ನಿ ಅಂದ್ರೆ ಭಾಳ ಇಷ್ಟ. ಅದನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಅತ್ತೆ. ಸರಿ ನಾವು ಆತು, ನಾಳೆ ಬೆಳಿಗ್ಗೆ ಏನೇನು ಮಾಡ್ಕೊಡ್ಬೇಕನ್ನೋದು ಹೇಳು, ನಾಳೆ ಇಡೀ ದಿನ ಕುತ್ಕೊಂಡು ಮಾಡ್ಕೊಡ್ತೀವಂತ. ಸರಿ ಅತ್ತೆ. ನಿಮಗೆ ಮೊದಲೇ ಮನೆಯಲ್ಲಿ ಕೆಲಸ ಹೆವಿ ಇದೆ, ಮತ್ತು ಅದರಲ್ಲಿ ನಾವು ಬೇರೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂದರೆ ನಿಮ್ಗೆ ಸುಮ್ಮನೆ ತೊಂದರೆ ಆಗುತ್ತಂತ ಅನ್ಸುತ್ತೆ. ಅಯ್ಯ ಖುಷಿ, ಯಾಕೆ ಹಂಗಂತಿದ್ದಿ ನೀನು? ನಮ್ಗೆ ಹಂಗೇನು ತೊಂದರೆ ಇಲ್ಲ. ಇಲ್ಲ, ನಮ್ಗೆ ನಿಜ ಅಂದ್ರೆ ಖುಷಿ ಆಗುತ್ತೆ ನಿಮ್ಗೆ ಹಾಗೆಲ್ಲ ಮಾಡ್ಕೊಡಕ್ಕೆ. ಗೊತ್ತೇನು, ನೀ ಹಾಗೆಲ್ಲ ಏನೂ ತಲೆಯಾಗಿ ಇಟ್ಕೊಳಕ್ಕೆ ಹೋಗಬೇಡ. ನಾಳೆ ಎಲ್ಲ ಮಾಡ್ಕೊಡ್ತೀವಂತ. ಏನು ಬೇ ಲಕ್ಷ್ಮಕ್ಕ, ಯಾಕೆ ಎಲ್ಲರೂ ಗಾಳಿ ಕುತ್ಕೊಂಡ್ಬಿಟ್ಟಿರಲ್ಲ ಹೊರಗಡೆ? ಬರವ್ವ, ಏನಿಲ್ಲ, ಕೆಲಸ ಎಲ್ಲ ಆಗಿತ್ತಾ, ಹುಡುಗರು ಇನ್ನು ಆಟ ಆಡೋಕ್ಕಂತ ಹೊರಗಡೆ. ಹಾಗಾಗಿ ನಾವು ಹಂಗೆ ಮಾತಾಡ್ಕೊತ ಕೂತ್ಕೊಂಡಿ ನೋಡ್ರಿ. ನೀವು ಯಾಕೆ ಹೊರಗಡೆ ಬಂದಿರಲ್ಲೇವು? ಅದು ಇಷ್ಟೊತ್ನಾಗ ಅಲ್ವೇ ಲಕ್ಷ್ಮಕ್ಕ, ಇನ್ನು ನಾಳೆ ಇಡೀ ದಿನ ನೀರು ಬಿಡಲ್ಲಂತ, ಹೌದಾವೇ? ಹ್ಞೂಲೇ, ಯಾಕೆ ಲೇಕಲ್ಲಿ ನಿನಗೆ ಗೊತ್ತಿಲ್ಲನ? ನಾಳೆ ಇಡೀ ದಿನ ನೀರು ಬಿಡಲ್ಲ ಯಾವ, ಅದಕ್ಕೆ ಇಷ್ಟೊತ್ತನ ಬಡ ಅಷ್ಟು ನೀರು ತುಂಬಿಸಿಟ್ಟು ಇಟ್ಟು ಬಾಂಡೆ ಎಲ್ಲ ತಿಕ್ಕಿಟ್ಟು ಬಟ್ಟೆ ಎಲ್ಲ ಒಗ್ದು ಹಾಕಿದ್ವಿ ನಾವು. ಯಾಕೆ ನಿನಗೇನು ಸುದ್ದಿನ ಗೊತ್ತಿಲ್ಲನ? ಅಯ್ಯೋ ಗೊತ್ತಾ ಇಲ್ಲ ಅಂಬವ ನನಗೆ. ನಾನು ಹುಬ್ಬಳ್ಳಿ ಪೇಟೆಗೆ ಹೋಗಿದ್ದ, ಬರೋದ 8:30 ಆಗಿತ್ತು. ಬಂದ ತಕ್ಷಣ ಮನ್ಯಾಗ ಕಸ ಗಿಸ ಅಂದು ದೇವ್ರಿಗೆ ದೀಪ ಹಚ್ಚಿ ಅಡುಗೆ ಮಾಡಿ ತಿನ್ನೋಷ್ಟಿಗೆ 9:30 ಪೌಣ 10 ಆಗಿಬಿಡ್ತಾ. ಅವಾಗ ಹೊರಗಡೆ ಒಂದು ತಟ್ಟು ಗಾಳಿ ಕುತ್ಕೊಂಡು ತಡಿ ಅಂತ ಗಾಳಿ ಕುತ್ಕೊಂದಿನಿ. ಅವಾಗಂದ್ರೆ ಯಾರಕ್ಕಿ ಈಕಿ ಗೌರವಕ್ಕ ಅಂದ್ಲು. ಅವಾಗ ಗೊತ್ತಾಗೈತಿ ನನಗೂ. ಹ್ಞೂನಾ, ನನಗೂ ಗೊತ್ತಿಲ್ಲ ನೋಡ. ಅವ ಡಂಗ್ರ ನನ್ನ ಮೋಣಿ ಕಡೆ ಸಾರೇ ಇಲ್ಲ ನೋಡ. ನಿಮ್ಗೆ ಹೆಂಗೆ ಗೊತ್ತಾಗೈತಿ? ನಿಮಗೆ ಈ ಕಡೆ ಬಂದಿದ್ದಾನೆ ಅವ್ನು ಡಂಗ್ರ ಸಾರಿದ್ರೆ ಈ ಕಡೆ ನನಗೂ ಕೇಳಿಸ್ತಿತ್ತು. ನಿಮ್ಗೆ ಹೆಂಗೆ ಕೇಳಿಸ್ತಿ? ನಿಮ್ಗೆ ಹೆಂಗೆ ಗೊತ್ತಾಗೈತಿ ಬೇ? ಯವ್ವ, ನಾನು ಮತ್ತು ನಮ್ಮ ಪಂಚಿ ಅಂಗಡಿಗೆ ಹೋಗಿದ್ವಿ ಮಧ್ಯಾಹ್ನ. ಅವಾಗ ಗೊತ್ತಾಗೈತೆ ಯವ್ವ, ಇದು ನೀರು ಬಿಡಲ್ಲ, ನೀವು ನಾಳೆ ನೀರು ಬಿಡಂಗಿಲ್ಲ ಅಂತಂದು. ಅವ ಡಂಗ್ರ ಸಾರ್ಕೊಂತ ಹೊಂಟಿದ್ದ ಆ ಕಡೆ. ಅವಾಗ ಕೇಳಿದ್ವಿ ನಾವು, ಕರೆದು ಅವಾಗ ಹೇಳಿದವ ಹಿಂಗೆ ನೀರು ಬಿಡಂಗಿಲ್ಲ ನಾಳೆ ಅಂತಂದು. ಇಲ್ಲ ಅಂದಿದ್ದಿದ್ರೆ ನಮಗೂ ಗೊತ್ತಾಗ್ತಿಲ್ಲಾಗಿತ್ತು. ಬಾಡೆ ಊರು ಬಾಡೆ ರೊಕ್ಕ ಇಸ್ಕೊತಾನ ಚಂದನ ತಂಗ ಎಲ್ಲ ಉಣಿಗೆ ಬಂದು ಡಂಗ್ರ ಸಾರಂಗಿಲ್ಲವ. ಅಲ್ಲೇ ಊರು ಇಷ್ಟುದ್ದ ದೂರ ನಿಂತ್ಕೊಂಡು ಹೋದ್ರೆ ಹೇಳೋಗ್ಬಿಡ್ತಾನ. ಅದು ಕೇಳ್ಸಂಗಿಲ್ಲ, ಬಿಡಂಗಿಲ್ಲ. ಯವ್ವ, ನನಗೂ ಗೊತ್ತಾತವ ಯವ್ವ. ಸಂಜೆ ಮುಂದೆ ಗೊತ್ತಾದ ತಕ್ಷಣ ಲಘುನ ನೀರಿಗೆ ಎಲ್ಲ ತುಂಬಿಸಿಟ್ಟು ನಾನು ಎಲ್ಲ ಕೆಲಸ ಮಾಡ್ಕೊಂಡಿನವ ಯವ್ವ. ಹ್ಞೂನಯ್ಯವ್ವ, ನಾವು ಗೊತ್ತಾದ ತಕ್ಷಣ ಲಘುನ ಸಂಜೆಗೆ ನೀರು ಬಂದ ತಕ್ಷಣ ಎಲ್ಲ ಕೆಲಸ ಬಿಟ್ಟು ಲಘುನ ಕೆಲಸ ಮಾಡ್ಕೊಂಡಿವಿ. ನೀರು ತುಂಬೋದು ಕೆಲಸ ಮಾಡಿ ಗೊತ್ತಾನ. ನಮ್ಮ ಮನ್ಯಾಗ 9:30 ಹಂಗೆ ಊಟ ಮಾಡೋರು. ಇವತ್ತು ಪಾಪ ಲಘುನ 8ಕ್ಕೆ ಊಟ ಮಾಡ್ಸಿವಿ. ಎಲ್ಲರೂ 8ಕ್ಕೆ ಊಟ ಮಾಡಾರ. ಮತ್ತು ನೀರು ಹೋದ್ಗಿದ್ದಿತ್ತು, ಮತ್ತು ಬಾಂಡೆ ತಿಕ್ಕಾಗಲ್ಲ, ನೀರು ಭಾಳ ಬೇಕಾಕೈತಿ ಬೆಳಿಗ್ಗೆಗೆ. ಈಗ ತಿಕ್ಕಿಡ್ತೀವಿ ಅನ್ನಷ್ಟಿಗೆ ಎಲ್ಲ ಪಾಪ ಇವತ್ತೆಲ್ಲರೂ ನಮ್ಮ ಮನ್ಯಾಗ ಲಘುನ ಊಟ ಮಾಡಿದ್ರು ಗೊತ್ತಾನ. ಯವ್ವ, ಈಟತನ ಆತ ಕೆಲಸ. ಪುಣ್ಯಕ್ಕೆ ಯಾಕೋ ನಮ್ಗೆ ನೀರೆಲ್ಲ ಸಾಕೋದು ಎಲ್ಲ ತುಂಬಿಸಿಡ್ತು. ಅವಾಗ ನೀರು ಹೋದ್ವು. ಯವ್ವ, ನಾನು ಇವತ್ತು ಮುಂಜಾನೆ ಹುಬ್ಬಳ್ಳಿ ಪ್ಯಾಟಿಗೆ ಹೋಗೋದೈತಂತಂದು ನೀರು ಒಂದು ಕೊಡ ಅಷ್ಟು ತುಂಬಿಸಿಟ್ಟು ಹೋಗಿದ್ದೆ ಕುಡಿಯಾಕಷ್ಟ. ಸಂಜೆಗೆ ಬಂದು ತುಂಬಿಸಿದ್ರೆ ಆತು ಬಿಡು ಅಂತಂದು ಅಲ್ಲಿ ಕೆಲಸನ ಸಂಜೆ ತನ ಆಗ್ಬಿಡ್ತವ. ಮನೆಗೆ ಬರೋ ಅಷ್ಟಿಗೆ ಹೊತ್ತಾಗ್ಬಿಡ್ತು. ಹೆಂಗೆ ನಾಳೆಲ್ಲ ಬೆಳಗ್ಗೆ ಬರ್ತಾವಲ್ಲ ಅವಾಗ ತುಂಬಿಸಿದ್ರೆ ಆತು ಬಿಡು ಅಂತಂದು ನಾನು ಅಡುಗೆ ಮಾಡೋಕ್ಕಂತ ನಿಂತ್ಕೊಂಡ್ಬಿಟ್ಟೆ. ಈಗ ನೋಡಿದ್ರೆ ಮನ್ಯಾಗ ಒಂದು ಹನಿ ನೀರಿಲ್ಲ ಯವ್ವ. ಸಂಜೆ ತನಕ ಹೆಂಗೆ ಮಾಡೋದು ಏನೋ ಅನಿಸ್ಬಿಟ್ಟೈತೆ ನನಗಂತೂ. ಯವ್ವ, ನಮ್ಮ ಮನ್ಯಾಗೂ ನೀರಿಲ್ಲ ಯವ್ವ. ನಾವು ದಿನ ಬರ್ತಾವಲ್ಲ ನೀರು ಅಂತಂದು ಸ್ವಲ್ಪ ತುಂಬಿಸಿಟ್ಟಿರ್ತೀವಿ. ಜಾಸ್ತಿ ತುಂಬಿಸಿದ್ರೆ ಸುಮ್ಮನೆ ವಾಸನೆ ಬಂದಂಗೆ ಆಗ್ಬಿಡ್ತಾವ ನೀರು. ಮತ್ತೆಲ್ಲಿ ಸುಮ್ಮನೆ ಚೆಲ್ಲೋದು ಅಷ್ಟಷ್ಟು ನೀರನ್ನ ಎದಕ್ಕೆ ವೇಸ್ಟ್ ಮಾಡ್ಬೇಕಂತಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ತುಂಬಿಸಿಟ್ಕೊಂಡಿರ್ತೀವಿ. ಈಗ ನೋಡಿದ್ರೆ ನಾಳೆಗೆ ನೀರು ಬರಲ್ಲ ಅಂತಂದನಲ್ಲ ಯವ್ವ. ಹೆಂಗೆ ಮಾಡೋದು ಯವ್ವ ಸಂಜೆ ತನಕ?
ಯವ್ವ ಲಕ್ಷ್ಮಕ್ಕ ಒಂದೆರಡು ಕೊಡ ನೀರಿದ್ರ ಕೊಡಬೇ ಪುಣ್ಯ ಬರ್ತೈತಿ. ಅಯ್ಯ ನೀನೊಬ್ಬಕ್ಕೆ ಕತ್ತಿ ಬಿಡು ನಿಂದು. ಅಲ್ಲಲೇ ನಮ್ಮ ಮನ್ಯಾಗ ಮಂದಿ ಭಾಳ ಮಂದಿ ಅದೀವಿ. ನಮಗೆ ಈಗ ನೀರು ತುಂಬಿಸಿಟ್ಟಿದ್ದು ಸಾಕಾಯ್ತಾ ಏನಿಲ್ಲ ಅಂತ ನಾ ಅನ್ಕೊಳ ಕುಂತೀವಿ. ಮತ್ತು ನಿನಗೊಂದು ಎರಡು ಕೊಡ ಅಂತ ನೀರು ಹೋಗ್ಲೇ ಎಲ್ಲ ಯಾರಿಗಾರ ಕೇಳ, ನಮ್ಗೆ ನೀರಿಲ್ಲ ಗೊತ್ತೈತಿಲ್ಲ ನಿಂಗೆ ನಮ್ಮ ಮನೆಗೆ ಮಂದಿ ಎಷ್ಟು ಅದಾರ ಅಂತ ಅನ್ನೋದು. ಅವ ಸಾಕಾಗಲ್ಲ ನಮ್ಗೆ ನೀರು, ಇನ್ನಿನ ನಿನಗೆ ಎಲ್ಲಿಂದ ಕೊಡಂದಿ. ಹ್ಞೂ ನಮಗೂ ನೀರು ಸಾಕಾಗಂಗಿಲ್ಲ. ಈಗ ಸಣ್ಣ ಹುಡ್ರೆಲ್ಲ ಅದಾವಲ್ಲ, ಅವು ನೀರು ಕುಡಿಯೋದಕ್ಕಿಂತ ಚೆಲ್ಲದ ಜಾಸ್ತಿ. ಈಗ ನೀರು ಭಾಳ ಬೇಕು. ಮನ್ಯಾಗ ಬೀಗರೆಲ್ಲ ಅದಾರ, ನೀರು ಇರಲಿಲ್ಲ ಅಂದ್ರೆ ಹೆಂಗೆ ಹೇಳು. ನಾವು ಅಷ್ಟೇ ಇದ್ದಿದ್ರೆ ಏನು ಕೊಡ್ಬೋದಿತ್ತವ, ನಡೀತೈತೆ ತಗೋರವ ಅಂತಂದು. ಈಗ ಆಗಂಗಿಲ್ಲ ಭಾಳವ. ಅದು ಸರಿನ ಬಿಡ್ಬೇಕು. ನಿಮ್ಮ ಮನ್ಯಾಗೂ ಮಂದಿ ಭಾಳ ಅದಾರ. ಯವ್ವ ನಮ್ಗೆ ನೀರಿಂದ ಹೆಂಗೆ ಮಾಡ್ಬೇಕು ಯವ್ವ, ನನಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ನಾಳೆ ಬೆಳಿಗ್ಗೆ ಎದ್ರೆ ನೀರೇ ಇಲ್ಲ ಮನ್ಯಾಗ. ಅಲ್ಲಲೇ ನೀ ಇಡೀ ದಿನ ಮನ್ಯಾಗ ಇದ್ದಿ ಇವತ್ತು, ಮತ್ತೆಲ್ರಿಗೂ ಸುದ್ದಿ ಗೊತ್ತಾಗೈತಿ, ನಿನಗೆ ಗೊತ್ತಾಗಿಲ್ಲ. ಯವ್ವ ನಾ ಮನ್ಯಾಗ ಟಿವಿ ಇವತ್ತು ಚಲೋ ಚಲೋ ಪಿಕ್ಚರ್ ಹಾಕಿದ್ರೆ ಟಿವಿ ನೋಡ್ಕೊಂತ ಒಳಗಡೆನ ಕುತ್ಕೊಂಡ್ಬಿಟ್ಟಿನಲ್ಲ, ಹೊರಗೆ ಬಂದಿಲ್ಲ ನಾನು ಇವತ್ತು. ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಸಂಜೆ ಮುಂದೆ ನೀರು ಬಿಟ್ಟಾಗಲೂ ನಾಳೆ ಬೆಳಗ್ಗೆ ಬರ್ತಾವಲ್ಲ ಅವಾಗ ತುಂಬಿಸ್ಕೊಂಡ್ರೆ ಆತ್ಬಿಡ ಅಂತಂದು ಟಿವಿ ನೋಡ್ಕೊಂತ ಕುತ್ಕೊಂಡ್ಬಿಟ್ಟಿನಿ. ಈಗ ಗೌರವಕ್ಕ ಮನೆ ತಲೆ ಒಂದಾಗ ಹೇಳಿದ್ಮೇಲೆ ಗೊತ್ತಾಗೈತಿ ನನಗೂ. ಅದಕ್ಕೆ ಹೌದನೇ ಏನಿಲ್ಲ, ಒಂದ್ಸಲ ಕೇಳಂತಡಿ ಲಕ್ಷ್ಮಕ್ಕನಾರ ಅಂತಂದು ಇಲ್ಲಿ ತನಕ ಬಂದ್ವಿ ಯವ್ವ ಕೇಳಾಕ. ಯವ್ವ ಅನ್ನ ಮತ್ತು ಒಂದು ಕೊಡಾನೂ ಇಲ್ಲ ಯವ್ವ ನಮ್ಮ ಮನ್ಯಾಗ ನೀರು ಹೆಂಗೆ ಮಾಡೋದಪ್ಪ ಯಪ್ಪ ಅನ್ಸೈತೆ ನಂಗಂತೂ. ಯವ್ವ ನಮ್ಮ ಮನ್ಯಾಗೂ ನೀರು ಸ್ವಲ್ಪ ಅದಾವು, ಭಾಳ ಮಂದಿ ಇದೀವಲ್ಲ, ನಮಗೂ ಸಾಕಾಗಲ್ಲ. ಇಲ್ಲ ಅಂದಿದ್ದಿದ್ರೆ ತೊಗೊಂಡವ್ರವ ಇಬ್ಬರು ಒಂದೊಂದು ಕೊಡ ಅಂತ ಅಂತಿದ್ದೆ. ಅವನಿನ್ನು ಸಂಜೆ ಮುಂದೆ ಬಿಡ್ತೀನಿ ಅಂದಾನ. ಏನು ಸಂಜೆಗೆ ಬಿಡ್ತಾನೋ, ಏನು ನಾಳೆ ರಾತ್ರಿಗೆ ಬಿಡ್ತಾನೋ, ಏನು ಒಮ್ಮಕ್ಕ ನಾಡ್ದ ಬಿಡ್ತಾನೋ ಅದು ಗೊತ್ತಿಲ್ಲ ಇನ್ನು. ಯವ್ವ ಯಾಕ ಹಂಗಾದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಬೇಯವ್ವ, ನಾಳೆಗೆ ಅಡುಗೆ ಮಾಡೋಕೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ ಅದಂಗೆ ಆತಲ್ಲ ಯವ್ವ. ಬಳಸಾಗೇನು ಬಿಡು, ಅಲ್ಲಿ ಏನು ಇದು ಡೋಣಿ ತಾಲಿ ಇರ್ತಾವಲ್ಲ ನೀರು ಅವ್ನು ತಂದು ಹಾಕೋಬೋದು. ಇವು ಕುಡಿಯೋಕೆಲ್ಲ ಏನು ಮಾಡ್ಬೇಕು ಯವ್ವ. ಬಳಸದ ಯವ್ವ, ನಾಳೆ ಇಡೀ ದಿನ ಬಳಸಕ್ಕೂ ನೀರು ಬಿಡಲ್ಲಂತ, ಕುಡಿಯೋಕ್ಕೂ ನೀರು ಬಿಡಲ್ಲಂತ, ನೀರು ಬಿಡಂಗಿಲ್ಲಂತ. ಬಳಸಕ್ಕೆ ಬಿಟ್ಟಿದ್ರೆ ನಾವು ಯಾಕೆ ಈ ನಮ್ಗೆ ನೀರು ತುಂಬಿಟ್ಕೊತಿದ್ವಿ. ಆತು ತಗೋ ಸುದ್ದಾತು, ನಾಳೆ ನಮ್ಮ ಬಾಳೆವು ಸುದ್ದ ಆಕೈತೆ ಹಂಗಾರ. ಯವ್ವ ನಾನು ಸ್ವಲ್ಪ ಜಾಸ್ತಿ ತುಂಬಿಸಿಟ್ಕೊಂಡಿನಿ, ನಿಮ್ಮಿಬ್ಬರಿಗೂ ಒಂದೊಂದು ಕೊಡ ಕೊಡ್ತೀನಿ ಅಂತ ತಗೋ. ನಾಳೆಗೆ ಬರೀ ಅಡುಗೆ ಮಾಡೋಕ್ಕಷ್ಟ ತೊಗೋರಿ ನೀರನ್ನ, ಬೇಕಾದ್ರೆ ಸಂಜೆಗೆ ಒಮ್ಮೆಗೆ ನೀರು ಬಿಟ್ಟ ಮೇಲೆ ಉಳ್ದಿದ್ದ ಕೆಲಸ ಎಲ್ಲ ಮಾಡ್ಕೊಳಂತ್ರಿ ಅಂತ. ಕುಡಿಯೋಕ್ಕಷ್ಟ ಅಲ್ಲ ಒಂದೊಂದು ಕೊಡ ಕೊಡ್ತೀನಿ ಅಂತ ತಗೋರಿ. ಯವ್ವ ಅಷ್ಟು ಮಾಡಬೇ ಗೌರವಕ್ಕ, ಪುಣ್ಯ ಬರ್ತೈತಿ. ನೀ ಕುಡಿಯಾಕ ಕೊಡು, ಬೇಕಾರೆ ನಾವು ಬಳಸಾಕೆಲ್ಲ ಒಂದೆರಡು ಕೊಡ ನನ್ನ ಗಂಡನ ಕೈಯಾಗ ನಮ್ಮ ಪಂಪ್ಸೆಟ್ಟಿಂದ ತರಿಸ್ತೀನಂತ. ಅವು ನೀರು ಕುಡಿದ್ರೆ ಪಂಪ್ಸೆಟ್ಟಿನ ನೀರು ಕುಡಿದ್ಬಿಟ್ರೆ ಒಮ್ಮಕ್ಕ ನೆಗಡಿ ಬಂದುಬಿಡ್ತೈತೆ ಯವ್ವ ನಮಗೆ, ನಮ್ಮ ಮನ್ಯಾಗ ಎಲ್ರಿಗೂ. ಅದಕ್ಕೆ ಆ ನೀರು ಕುಡಿಯೋಕೆ ಹೋಗಂಗಿಲ್ಲ ನಾವು. ಯವ್ವ ನನಗೂ ಅಷ್ಟೇ ಯವ್ವ, ಪಂಪ್ಸೆಟ್ಟಿನ ನೀರು ಕುಡಿದ್ಬಿಟ್ಟೆ ಅಂದ್ರೆ ಒಮ್ಮಕ್ಕ ನೆಗಡಿ ಬಂದುಬಿಡ್ತೈತಿ, ಗಂಟ್ಲ ಹಿಡಿದು ಬಿಡ್ತೈತವ ಯವ್ವ ಒಮ್ಮಕ್ಕ. ಸರಿ ತಗೋರಿ ಹಂಗಾರೆ ಒಂದೊಂದು ಕೊಡ ಕೊಡ್ತೀನ, ಕುಡಿಯೋಕೆ ಇಟ್ಕೋರಿ. ಬೇಕಾರೆ ಬಳಸಾಕೆಲ್ಲ ಅಲ್ಲೇ ಪಂಪ್ಸೆಟ್ನಿಂದ ನಿಮ್ಮ ಗಂಡನ ಜೊತೆ ಗಾಡ್ಯಾಗ ತರ್ಸಂತ್ರಿ ಅಂತ. ಯವ್ವ ಅಷ್ಟು ಮಾಡಿಬಿಡ್ಬೇಕ, ಪುಣ್ಯ ಬರ್ತೈತಿ. ಹ್ಞೂ ಯವ್ವ ನೀರ ಇಲ್ಲದಂಗೆ ಆಗ್ಬಿಟ್ಟಿತ್ತು ಕುಡಿಯಾಕ. ಲಕ್ಷ್ಮಕ್ಕ ನಾವಿನ್ನು ಬರ್ತೀವವ್ವ, ನಿದ್ದೆ ಬಂತು, ಬೆಳಗ್ಗೆ ಒಂದು ಲಘುನ ಹೇಳ್ಬೇಕು. ಬರ್ತೀವ ಬೇಕಾ? ಹ್ಞೂ ರವ ಆತು, ಹೋಗಿ ಮಕ್ಕೋಗ್ರಿ. ನಾವು ಇನ್ನೂ ಸ್ವಲ್ಪ ಮಾತಾಡ್ಕೊತ ಕೂತ್ಕೊಂಡು ನಾವು ಹೋಗ್ತೇವೆ ಮಕ್ಕೊಳಕ್ಕೆ. ಸರಿ ಬೇಕಾ, ಬರ್ತೀವಿ. ಸರಿ. ಈ ಬಾಳಿಗೆ ಮನೇನ ಕೆಲಸ ಬಿಟ್ಟು ಬರೀ 3 ಹೊತ್ತು ಟಿವಿ ನೋಡ್ಕೊತಿರೋದ ದೊಡ್ಡ ಕೆಲಸಕ್ಕಿಗೆ. ಯಾವಾಗ ಬುದ್ಧಿ ಬರ್ತೈತೆ ಏನು, ಅದಕ್ಕೆ ಗಂಡ ನಮ್ಮನೆ ಬೈತಾನಕ್ಕಿಗೆ. ಅಲ್ಲ ಊರಾಗ ಅದಾಳ, ಓಣ್ಯಾಗಿರೋ ಎಲ್ರಿಗೂ ಗೊತ್ತಾಗೈತಿ, ಈಕಿಗೆ ಗೊತ್ತಾಗಿಲ್ಲ ಅಂತ. ನಿಜ ಆಯ್ತಾ ಏನು, ಕರೆ ಐತಾ ಏನು, ಸುಳ್ಳೈತಾ? ಇರಲಿ ಬಿಡ್ಲೆ, ನಮಗೆ ಇದಕ್ಕೆ ಬೇಕಾಗೈತಿ, ಸುಮ್ಮನಿರತ್ತಾಗ. ಈಗ ಮತ್ತೆ ಕೇಳಿಸ್ತಂದ್ರೆ ಮತ್ತೆ ಜಗಳಕ್ಕೆ ಬರ್ತಾಳೆ ನೋಡಿ, ಸುಮ್ಮನಿರು. ಅಯ್ಯ ಲಕ್ಷ್ಮಕ್ಕ ಪಂಚರ ಎಲ್ಲ ಸುಳ್ಳು ಹೇಳಾಳ, ನಿಜನ ಹೇಳಾಳ. ಆಕಿದ ಬರೀ ಟಿವಿ ಹುಚ್ಚು, ಏನು ಕೆಲಸ ಮಾಡಂಗಿಲ್ಲ ಬಿಡಂಗಿಲ್ಲ. ಬರಿ ಸಾಕೊತ್ತಾತು, ಹುಡುಗರು ಆಟ ಆಡಕೊಂತವನು, ಅವ್ರಿಗೂ ಮಲ್ಕೊ ಅಂತ ಹೇಳಂದ್ರೆ ಅಂತ. ಬರ್ರಿ ಮುಂಜಾನೆ ಕೆಲಸ ರಗಡದವು, ಲಘುನ ನಡ್ರಿ ಮಕ್ಕೊಂಡ್ರಾತು.